ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ನಾವು ಚುನಾವಣೆ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ನಾವು ಪ್ರಚಾರ ಮಾಡಿದಾಗ ನಾನು ವೈಯಕ್ತಿಕವಾಗಿ ಯಾವ ಸಮಾಜಕ್ಕಾಗಲಿ ಯಾವ ಊರಿಗಾಗಲಿ ನಾನು ಆಶ್ವಾಸನೆ ಕೊಟ್ಟೇ ಇಲ್ಲ ಸರ್. ಇನ್ನೂ ಒಂದು 15-20 ವರ್ಷದಿಂದ ನಾನು ಅವರಿಗೆ ಒಂದೇ ಒಂದು ಹೇಳ್ತೀನಿ, ಏನಪ್ಪ ಅಂದರೆ, ದಯವಿಟ್ಟು ನನ್ನನ್ನು ನಂಬಿ ನನಗೆ ತಾವು ಮತವನ್ನು ನೀಡಿ ನಾನು ನಿಮ್ಮ ಮನೆ ಮಗನಾಗಿ ದುಡಿತೀನಿ ಅಂತ ನಾನು ಮಾತು ಕೊಡ್ತಾ ಬಂದಿದ್ದೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇವತ್ತು ನಮ್ಮ ಜನ 3-4 ಸಾರಿ ನನಗೆ ಆರಿಸಿ ಕಳಿಸಿದ್ದಾರೆ ಇವತ್ತು. ಆಮೇಲೆ ನಾನು ಕೊಟ್ಟ ಮಾತಂತೆ ಇವತ್ತು 1000 ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ನಾನು ನಿಮ್ಮ ಮುಂದೆ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಿಸಬೇಕಾಗಿರೋ ವಿಶೇಷತೆ ಏನಂದರೆ, ಪ್ರತಿ ಹಳ್ಳಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಸಿಗ್ತಾ ಇದೆ. ದೊಡ್ಡ ಹಳ್ಳಿ ಇದ್ರೆ ಸುಮಾರು 3.5 ಕೋಟಿ ರೂಪಾಯಿ ಸಿಗ್ತಾ ಇದೆ. ಈ ಬಹುಶಃ ಹಿಂದೆ ಯಾವ ಯೋಜನೆ ಅಡಿನಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಿಗೆ ದುಡ್ಡು ಬರ್ತಾ ಇರಲಿಲ್ಲ. ಬಹಳ ವೈಜ್ಞಾನಿಕವಾಗಿ ಜನಸಂಖ್ಯೆಯ ಅನುಗುಣವಾಗಿ ನಾವು ಇವತ್ತು ಈ ಹಂಚಿಕೆಯನ್ನು ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಅನ್ನ, ಅಕ್ಷರ, ಆರೋಗ್ಯ, ಆಶ್ರಯ ಹಾಗೂ ಆವಿಷ್ಕಾರದ ಅನುದಾನವನ್ನು ನೀಡಿ ಇವತ್ತು ಚಿತ್ತಾಪುರದಲ್ಲಿ ಹೊಸ ದಾಖಲೆ ಮಾಡಿದೆ ಅಂದರೆ ಕೂಡ ಇವತ್ತು ತಪ್ಪಾಗಲ್ಲ. ಇವತ್ತು ಅದೇ ರೀತಿ ಮಾನ್ಯ ಖರ್ಗೆ ಸಾಹೇಬರ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ 3 ವರ್ಷದಲ್ಲಿ ನಮ್ಮ ಕಲಬುರಗಿ ರೈತರಿಗೆ ನಮ್ಮ ಸರ್ಕಾರದಿಂದ ಅತಿ ಹೆಚ್ಚಿನ ಪರಿಹಾರ ನೀಡಲಾಗಿದೆ. ಬಹುಶಃ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ನಮ್ಮ ರೈತರಿಗೆ ಸಿಕ್ಕಿರಲಿಲ್ಲ. ಹಿಂದೆ ಬಿಜೆಪಿ ಗವರ್ಮೆಂಟ್ನಲ್ಲಿ ಹೆಚ್ಚಿನ ಪರಿಹಾರ ಸಿಕ್ಕಿದ್ದು ನಮ್ಮ ರೈತರಿಗೆ ಬರೀ 22 ಕೋಟಿ ರೂಪಾಯಿ. 22 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಸಿಕ್ಕಿದ್ದು ನಮ್ಮ ರೈತರಿಗೆ. ಆದರೆ ಕಳೆದ ವರ್ಷ ನಮ್ಮ ಕಲಬುರಗಿ ರೈತರಿಗೆ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ 656 ಕೋಟಿ ರೂಪಾಯಿ ಅನುದಾನವನ್ನು ನಾವು ನಮ್ಮ ಕಲಬುರಗಿ ರೈತರಿಗೆ ಪರಿಹಾರ ಮುಖಾಂತರ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ಸುಮಾರು 15.5 ಲಕ್ಷ ರೈತರಿಗೆ 2590 ಕೋಟಿ ರೂಪಾಯಿ ಕೊಟ್ಟಿರುವ ದಾಖಲೆ ಹಿಂದೆ ಯಾವತ್ತೂ ಇರಲಿಲ್ಲ. ಇದು ನಮ್ಮ ಸರ್ಕಾರ ಮಾಡಿರೋದು. ಆದ್ರಿಂದ ನಾನು ಒಂದೇ ಹೇಳೋದು, ನಮ್ಮ ಜನರಿಗೆ ನಮ್ಮ ಕೆಲಸವನ್ನು ನೋಡಿ, ನಮ್ಮ ಕಾಳಜಿಯನ್ನು ನೋಡಿ, ನಮ್ಮ ಸರ್ಕಾರದ ಬದ್ಧತೆಯನ್ನು ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಡೆಲ್ಲಿಗೆ ಹೋಗಬೇಕಾಗಿದೆ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಕೂಡ ನನ್ನ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ನನಗೆ ಸದನದಲ್ಲಿರ್ಬೋದು ಅಥವಾ ಖಾಸಗಿಯಾಗಿ ಸಿಕ್ಕಿದಾಗ ಹೇಳ್ತಾ ಇರ್ತಾರೆ, ನೀನು ಹುಷಾರಾಗಿರಪ್ಪ, ಎಲ್ಲ BJP ಅವರು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ, ನೀನು BJP ಅವರಿಗೆ ಪ್ರೈಮ್ ಟಾರ್ಗೆಟ್ ಆಗಿದೆಯಾ. ಮೊದಲನೇ ಟಾರ್ಗೆಟು ಸಿದ್ದರಾಮಯ್ಯನವರು, 2ನೇ ಟಾರ್ಗೆಟು DK ಶಿವಕುಮಾರ್ ಅವರು, 3ನೇ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ನಾನು ಅವ್ರಿಗೆ ಹೇಳಿದೆ, ಸರ್ ಏನೇ ಇರಲಿ ಟಾರ್ಗೆಟ್ BJP ಅವ್ರದ್ದು ಏನೇ ಉದ್ದೇಶಗಳಿರ್ಬೋದು, ದುರುದ್ದೇಶಗಳಿರ್ಬೋದು, ಚಿತ್ತಾಪುರ ಮತ್ತು ಕಲಬುರಗಿ ಜನ ಬಯಸೋದು ಬರೀ ಅಭಿವೃದ್ಧಿ. ನಾನು ಅವರ ಮಗನಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಕೂಡ ನಾನು ಕೈ ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಅವರಿಗೆ ಯಾವಾಗಲೂ ಕೂಡ ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿದ್ದೀನಿ ಹೊರತು ನಾನು ಯಾವ ಸ್ವಾರ್ಥಿಯಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ನನಗೂ ಕೂಡ ಸಾಕಷ್ಟು ಪ್ರೋತ್ಸಾಹ ನಮ್ಮ ಇಬ್ಬರು ನಾಯಕರಿಂದ ಸಿಗ್ತದೆ. ನಮ್ಮ ಮಂತ್ರಿಗಳು ಯಾರಿದ್ದಾರೆ, ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಯಾರಿದ್ದಾರೆ, ಅವ್ರ ಕೂಡ ನಾನು ಸಿಗ್ತಾ ಇರ್ತದೆ. ಆದ್ದರಿಂದ ನಾನು ಯಾವಾಗಲೂ ಕೂಡ ಚಿತ್ತಾಪುರ ಜನರ ಚಿರಋಣಿಯಾಗಿರ್ತೇನೆ. ನಿಮ್ಮ 1,000 ಕೋಟಿ ಅನುದಾನ ತಂದ ತಕ್ಷಣವೇ ನಿಮ್ಮ ಋಣ ತೀರಿಸಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕಿಂತ ಹೆಚ್ಚು ಆಶೀರ್ವಾದ ನೀವು ನನಗೆ ಮಾಡಲೇಬೇಕು. ಇದಕ್ಕಿಂತ ಹೆಚ್ಚು ಅಭಿವೃದ್ಧಿ ಮಾಡೋದು ಕೂಡ ನನ್ನ ಧರ್ಮ ಮತ್ತು ನನ್ನ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ದರಿಂದ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಸದಾ ನಿಮ್ಮ ಚಿತ್ತಾಪುರಿನ ಮೊಮ್ಮಗ ಮೇಲೆ ಇರುತ್ತೆ ಅಂತ ಭಾವಿಸ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮಲ್ಲಿ ನಾನು ಶಕ್ತಿಯನ್ನು ಕೇಳ್ತಾ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಎಷ್ಟೇ
ಕೆಲಸಗಳಿದ್ರೂ ಕೂಡ ಇವತ್ತು ಚಿತ್ತಾಪುರಿಗೆ ಬಂದಿರೋದು ನಮಗೆ ಬಹಳ ಸಂತೋಷದ ವಿಷಯ. ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲರ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬಂದಿದ್ದಾರೆ. ಇವತ್ತು ಅವರು ಕೂಡ ಇವತ್ತು ಸ್ಟ್ರಾಟಜಿಕ್ ಕಮಿಟಿ ಮೀಟಿಂಗ್ ಇದ್ದರೂ ಕೂಡ ಸಮಯ ಮಾಡಿಕೊಂಡು ಇವತ್ತು ಚಿತ್ತಾಪುರಿಗೆ ಬಂದಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಾಯಕರು ಇದ್ದಾರೆ. ಭಾಳಷ್ಟು ಜನ ಮಾತನಾಡಬೇಕಾಗಿತ್ತು, ಆದರೆ ಸಮಯದ ಅಭಾವ ಇರೋದರಿಂದ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲ. ಅವರೆಲ್ಲರ ಹತ್ರನೂ ನಾನು ಕ್ಷಮೆಯನ್ನು ಕೇಳ್ತಾ, ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚು ಅಭಿವೃದ್ಧಿಗೆ ಮಾಡಲಿಕ್ಕೆ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ನಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.